ಎಲ್ರಿಗೂ ನಮಸ್ಕಾರ. ನಾನು ಗುರು ಕಿರಣ್. ನನಗೂ ಫ್ರೀ, ನಿನಗೂ ಫ್ರೀ, ಮಹಾದೇವಪ್ಪ ನಿನಗೂ ಫ್ರೀ, ಕಾಕ ನಿಮ್ಮ ಕುಟುಂಬಕ್ಕೂ ಫ್ರೀ. CM ಸಿದ್ದರಾಮಯ್ಯನವರು 2 ವರ್ಷದ ಹಿಂದೆ ಚುನಾವಣಾ ಬಹಿರಂಗ ಪ್ರಚಾರದಲ್ಲಿ ಈ ಮಾತನ್ನು ಘಂಟಾಘೋಷವಾಗಿ ಹೇಳಿದ್ದರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಭರವಸೆ ಕೊಟ್ಟಂತೆ ಸರ್ಕಾರ 5 ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿದರು. ಮೋಹನ್ ಹೆಗಡೆ ಅನ್ನೋರು ತಮ್ಮ ಒಂದು ಅಂಕಣನ ಬರೆದಾರಲ್ಲ, ಆ ಅಂಕಣನ ಸ್ವಲ್ಪ ವಿಸ್ತಾರವಾಗಿ ವಿಶ್ಲೇಷಣೆ ಮಾಡೋಣ ಅನ್ನೋದು ನನ್ನೊಂದು ವಿಚಾರ. ಅದೇ ರೀತಿ ಗ್ಯಾರಂಟಿ ಯೋಜನೆ ಪರಿಷ್ಕರಣೆಗೆ ಇದು ಸಕಾಲ. ಅಂದರೆ 2 ವರ್ಷ ಆಯ್ತು ಗ್ಯಾರಂಟಿ ಅನುಷ್ಠಾನ ಆಗಿ, ಇದನ್ನು ಮತ್ತೊಮ್ಮೆ ಯಾಕೆ ಪರಿಷ್ಕರಣೆ ಮಾಡಬಾರ್ದು, ಅಂದರೆ ಪುನರ್ ಪರಿಶೀಲನೆ ಯಾಕೆ ಮಾಡಬಾರ್ದು, ಇದರ ಹಿಂದೆ ಕೆಲವೊಂದಿಷ್ಟು ವಿಚಾರಗಳು ಸೇರ್ಕೊಂಡಿರ್ತವೆ. ಪರಿಷ್ಕರಣೆ ಅಂತಂದರೆ ಯಾವುದಾದ್ರೂ ಯೋಜನೆ ಹಳ್ಳ ಹಿಡಿದಿದ್ದರೆ, ಕ್ರಮವಾಗಿ ಅದು ಕೆಲಸ ಮಾಡ್ತಾ ಇರಲಿಲ್ಲ ಅಂತಂದರೆ ಅವಾಗ ಪರಿಷ್ಕರಣೆ ಅಂತ ಆಗುತ್ತೆ. ಈ ಮೈಸೂರು ಕೊಡಗು ಮಾಜಿ ಸಂಸದರದಾರಲ್ಲ ಪ್ರತಾಪ್ ಸಿಂಹ, ಇವರು ಒಂದು ಬೈಟ್ ಕೊಟ್ಟರು ಮೀಡಿಯಾಕ್ಕೆ. ಆ ಬೈಟ್ ಕೊಡ್ಬೇಕಾತಂದ್ರೆ ಅವ್ರದ್ದು ಕಾನ್ಸೆಪ್ಟ್ ಇರೋದು ಜಾತಿ ಗಣತಿ ಬಗ್ಗೆ. ಏನು ಸಿದ್ದರಾಮಯ್ಯನವರು ಇವತ್ತು ಮಾಡಾಕತ್ತಾರಲ್ಲ, ಜಾತಿ ಗಣತಿ ಅನ್ನೋ ಒಂದು ಪೆಡಂಭೂತಾನ, ಒಂದು ಭೂತಾನ ಬಿಟ್ಟಾರಲ್ಲ ಹೊರಗಡೆ, ಅದು ಯಾವ ಪ್ರಕಾರ ಕೆಲಸ ಮಾಡಾಕತ್ತೈತಿ, ಅದು ಹೆಂಗೆ ಇರಬೇಕು, ಆ್ಯಕ್ಚುಲು ಏನು ಆಗೈತಿ ಅನ್ನೋದನ್ನ ಎಕ್ಸ್ಪ್ಲೇಷನ್ ಕೊಡಾಕ ಟ್ರೈ ಮಾಡ್ತಾರ ಪ್ರತಾಪ್ ಸಿಂಹ ಅವರು. ಈ ಒಂದು ಜಾತಿ ಗಣತಿ ಅನ್ನೋದು ಒಂದು ಕಾನ್ಸೆಪ್ಟ್ನ ತಗೊಂಡು ಅವ್ರು ಹೇಳ್ತಾರೆ. ಚುನಾವಣೆಯಲ್ಲಿ ಮತದಾರರ ಆಕರ್ಷಣೆಗೆ ಗ್ಯಾರಂಟಿ ಘೋಷಣೆ ಮಾಡಿದ್ದು ಕಾಂಗ್ರೆಸ್ಗೆ ಲಾಭವಾಯಿತು ಎಂಬುದು ಲೆಕ್ಕಾಚಾರವಾಗಿತ್ತು. ಅದರ ಲಾಭವೂ ಆಗಿ 135 ಸೀಟುಗಳು ಭರ್ಜರಿ ಜಯ ಲಭಿಸಿತು. ಅಲ್ಲಿಂದ ಇಲ್ಲಿವರೆಗೆ ರಾಜ್ಯದ ಕೋಟ್ಯಾಂತರ ಮಹಿಳೆಯರು ಬಸ್ನಲ್ಲಿ ಫ್ರೀಯಾಗಿ ಅಡ್ಡಾಡಿದ್ದಾರೆ. 1.5 ಕೋಟಿ ಮನೆಗಳ ವಿದ್ಯುತ್ ಬಿಲ್ ಅನ್ನು ಸರ್ಕಾರ ಭರಿಸಿದೆ. ಎಸ್ ಇರ್ಬೋದು, 55,000 ಕೋಟಿ ಒಂದು ವರ್ಷಕ್ಕೆ ಹಣಕಾಸು ಬೇಕು ಅಂತಾರ. 53,500 ಕೋಟಿ ಮೊನ್ನೆ ಬಜೆಟ್ ಒಳಗ ಎತ್ತಿನೂ ಇಟ್ಟಾರ ಮಾನ್ಯ ಸಿದ್ದರಾಮಯ್ಯನವರು. ಈ ವಿಚಾರವಾಗಿ ಸರ್ಕಾರದ 5 ಗ್ಯಾರಂಟಿಗಳು ಅದಾವಲ್ಲ, ಇವನ್ನ ಹಳ್ಳ ಹಿಡಿಯೋ ಗ್ಯಾರಂಟಿಗಳು ಅನ್ನೋ ಸ್ಟೈಲ್ ಒಳಗೆ ಪ್ರತಾಪ್ ಸಿಂಹ ಅವರು ಟ್ಯಾಕಲ್ ಮಾಡ್ತಾರೆ. ಅಂದರೆ ಒಂದು ಟೈಪ್ ಟೀಸ್ ಮಾಡಿ ಮಾತಾಡ್ತಾರೆ. ಅಂದರೆ ಗ್ಯಾರಂಟಿಗಳು ಯಾವ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇಲ್ಲ, ಸರ್ಕಾರದ ಬೊಕ್ಕಸದೊಳಗೆ ಹಣಕಾಸು ಇಲ್ಲ ಅನ್ನೋ ಒಂದು ಸ್ಟೈಲ್ ಒಳಗೆ ಟೀಸ್ ಮಾಡಿ ಮಾತಾಡ್ತಾರೆ ಅವರು. ಮಹಿಳೆಯರಿಗೆ 2,000 ರೂಪಾಯಿ ಮಾಸಿಕ ಹಣ ಗೃಹಲಕ್ಷ್ಮಿ ಜಮೆಯಾಗುತ್ತಿತ್ತು. ಇದನ್ನು ಕೂಡ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ. 5 ರಿಂದ 6 ತಿಂಗಳಾಯಿತು ಮಹಿಳೆಯರಿಗೆ 2,000 ಜಮೆ ಆಗಿಲ್ಲ ಅಂತ. ಹಾಗೆ ಅಕ್ಕಿ ಪಡಿತರ ಉಚಿತವಾಗಿ ದೊರೆಯುತ್ತಿದ್ದು ಅಥವಾ ನಗದು ಹಣವನ್ನು ಜಮೆ ಮಾಡಲಾಗಿದೆ ಅಥವಾ ಮಾಡಲಾಗುತ್ತಿತ್ತು, ಇವಾಗ ಇಲ್ಲ. ಇದು ಕೂಡ ಪ್ರತಾಪ್ ಸಿಂಹ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ತಮ್ಮ ಒಂದು ಪತ್ರಿಕಾ ಹೇಳಿಕೆಯಲ್ಲಿ. ಆಗಲೇ ಹೇಳಿದಾಗೆ ಸರ್ಕಾರವೇ ಘೋಷಿಸಿದಂತೆ 55,000 ಕೋಟಿ ರೂಪಾಯಿ ವಾರ್ಷಿಕ ಹಣ ವ್ಯಯವಾಗುತ್ತಿದ್ದು, ಪ್ರಸ್ತುತ ಬಜೆಟ್ ಮೇಲೆ 53,500 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಸ್ಕೀಮ್ಗಳ ಅನುಷ್ಠಾನಕ್ಕೆ ತೆರೆದಿರಿಸಿದೆ. ಈ ಗ್ಯಾರಂಟಿ ಯೋಜನೆ ಆರಂಭವಾದಾಗಿನಿಂದ ಒಂದಿಲ್ಲೊಂದು ತೊಡಕು ಎದುರಾಗುತ್ತಲೇ ಇದೆ. ಎಸ್, ನನ್ನ ಪಾಯಿಂಟು ಇದೆ. ಯಾವ ಗ್ಯಾರಂಟಿಗಳು ಸರ್ಕಾರದ ಮಟ್ಟದಿಂದ ಅನುಷ್ಠಾನಕ್ಕೆ ಬಂದುವೋ ಆ ಗ್ಯಾರಂಟಿಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ, ಆಗಲೇ ಹೇಳಿರೋ ಹಾಗೆ, ಅದು ಪರಿಷ್ಕರಣೆ ಅನ್ನೋ ಪದನ ಅಲ್ಲೇ ಬಳಕೆ ಮಾಡಬೇಕಾಗುತ್ತೆ. ಹಾಗಿದ್ರೆ ಒಂದು ಸರ್ಕಾರ, ಒಂದು ಚುನಾಯಿತ ಸರ್ಕಾರ ಬಹುಮತದಿಂದ ಚುನಾಯಿತರಾಗಿ ಸರ್ಕಾರ ರಚನೆ ಮಾಡಿ ಹೇಳಿರೋ ಭರವಸೆಗಳನ್ನು ಗ್ಯಾರಂಟಿ ಮುಖಾಂತರ ಅನುಷ್ಠಾನ ಮಾಡಿದ ಮೇಲೆ 2 ವರ್ಷಕ್ಕೆ ಅದೇ ಗ್ಯಾರಂಟಿಗಳು ಪರಿಷ್ಕರಣೆ ಆಗಬೇಕು ಅನ್ನೋ ವಿಚಾರ ಇಲ್ಲಿ ಮೋಹನ್ ಹೆಗಡೆ ಅವರು ಏನು ಪ್ರಸ್ತಾಪ ಮಾಡ್ತಿದ್ದಾರೆ ತಮ್ಮ ಅಂಕಣದಲ್ಲಿ. ಹಾಗಿದ್ರೆ ನಮ್ಮ ಕಡೆಯಿಂದ ಕೂಡ ಒಂದು ಮನವಿ ಇದೆ. ಏನು ಒಂದು ಸರ್ಕಾರಕ್ಕೆ 5 ವರ್ಷ ಆಯುಷ್ಯ ಇರುತ್ತೋ, ಆ ತನ್ನ 5 ವರ್ಷದ ಆಯುಷ್ಯನವರೆಗೂ ನಾವು 5 ಗ್ಯಾರಂಟಿಗಳನ್ನು ನಾವು ಖಡಾಖಂಡಿತವಾಗಿ ಜನರಿಗೆ ತಲುಪಿಸ್ತೀವಿ ಅಂತ ಹೇಳಬೇಕಾದ್ರೆ, ಕೇವಲ 2 ವರ್ಷ ಆಯಿತು ಇವಾಗ ಗತಿಸಿ ಮರುಪರಿಷ್ಕರಣೆ ಆಗಬೇಕು ಅಂತಂದರೆ, ರಾಜ್ಯ ನೌಕರಸ್ಥರು ಒಂದು ಸಾರಿ ಸರ್ಕಾರಿ ನೌಕರಿಯನ್ನು ಪಡೆದುಕೊಂಡು ತಾವು ಆ ನೌಕರಿಯಲ್ಲಿ ಸೆಟಲ್ ಆದಾಗ ಈ ಲಂಚಗುಳಿತನ, ಈ ಭ್ರಷ್ಟಾಚಾರ, ಇದು ಎಲ್ಲ ತನ್ನ ಅಟ್ಟಹಾಸನ ವಿಜೃಂಭಿಸೋದಕ್ಕೆ ಶುರು ಆಗುತ್ತೆ. 5 ವರ್ಷದ ಸರ್ಕಾರ, 5 ವರ್ಷ ಆಳ್ವಿಕೆ ಮಾಡೋ ಸರ್ಕಾರದಿಂದ ಆಗಿರೋ ಗ್ಯಾರಂಟಿಗಳು 2 ವರ್ಷಕ್ಕೆ
ಪರಿಷ್ಕರಣೆ ಆಗಬೇಕು. ಆದರೆ 60 ವರ್ಷವರೆಗೂ ನೌಕರಿ ಮಾಡೋ ಒಬ್ಬ ಸರ್ಕಾರಿ ನೌಕರಸ್ಥನಿಗೆ 5 ವರ್ಷಕ್ಕೊಮ್ಮೆ ಪರಿಷ್ಕರಣೆ ಆಗಬೇಕಾ ಬೇಡವಾ? ಒಬ್ಬ ವ್ಯಕ್ತಿ ತಾನು ಕಷ್ಟಪಟ್ಟು ಓದಿ ಮುಂದೆ ಬಂದು ಯಾವುದೋ ಒಂದು ಎಕ್ಸಾಮ್ ಫೇಸ್ ಮಾಡಿ ಒಟ್ಟಾರೆ ಆತನ ಇಂಟೆನ್ಷನ್ನು ಒಂದು ಸರ್ಕಾರಿ ನೌಕರಿ ಪಡಿಬೇಕು ಅಂತ ಇದ್ದಾಗ ಆ ಸರ್ಕಾರಿ ನೌಕರಿ ಪಡೆಯೋ ಒಂದು ಭರದಲ್ಲಿ ಹೆಚ್ಚಿನ ಒಂದು ವಿದ್ಯಾಭ್ಯಾಸದ ಕಡೆ ಲಕ್ಷ್ಯ ಕೊಟ್ಟು ಎಕ್ಸಾಮ್ ಫೇಸ್ ಮಾಡಿ ಆತ ನೌಕರಿಗೆ ಸೇರ್ಕೊಳ್ಳೋವರೆಗೂ ಹೈರಾಣಾಗಿರ್ತಾನೆ ಆ ವ್ಯಕ್ತಿ. ಒಂದು ಸಾರಿ ಸರ್ಕಾರಿ ನೌಕರಿ ಸಿಕ್ಕರೆ ಮುಂದೆ ಪರಿಷ್ಕರಣೆ ಅನ್ನೋ ಇಲ್ಲೇ ಪದ ವಾಕ್ಯ ಬಳಕೆಗೆ ಉಪಯೋಗಕ್ಕೆ ಬರಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಹಾಗಾಗಿ ಕೇವಲ ಒಂದು ಸರ್ಕಾರಿ ನೌಕರಿ ಸಿಕ್ಕರೆ ಸಾಕು ಅನ್ನೋದನ್ನ ಆ ಒಂದು ಮಾಯಾ ಜಿಂಕೆಯಿಂದ ಹೋಗ್ತಾನೆ. ತನ್ನ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಬಾರದು, ಖಾಸಗಿ ಶಾಲೆಯಲ್ಲಿ ಓದಬೇಕು, ಆದರೆ ನೌಕರಿ ಮಾತ್ರ ಸರ್ಕಾರಿ ನೌಕರಿ ಬೇಕು ಅನ್ನೋ ಒಂದು ಧೋರಣೆ ಇದೆಯಲ್ಲ, ಈ ಧೋರಣೆನ ಮಟ್ಟ ಹಾಕೋದಕ್ಕೆ ಇರೋದು ಒಂದೇ ಒಂದು ಅಸ್ತ್ರ ಅಂತಂದರೆ ಪ್ರತಿ 5 ವರ್ಷಕ್ಕೊಮ್ಮೆ ಪ್ರತಿಯೊಬ್ಬ ಸರ್ಕಾರಿ ನೌಕರಸ್ಥನಿಗೆ ಆತನ ನೌಕರಿ ಪರಿಷ್ಕರಣೆ ಆಗಬೇಕು. ಇನ್ನೊಂದು ಸಾರಿ ರಿಪೀಟ್ ಮಾಡ್ತೀನಿ, 5 ವರ್ಷ ಜೀವಂತವಾಗಿರೋ ಒಂದು ಸರ್ಕಾರ ಕೊಟ್ಟಿರೋ 5 ಗ್ಯಾರಂಟಿಗಳನ್ನು ಪರಿಷ್ಕರಣೆ ಮಾಡಿ ಅವರದೇ ಸರ್ಕಾರದಲ್ಲಿ ಅವರದೇ ಪಕ್ಷದ ಕೆಲವೊಂದಿಷ್ಟು ರಾಜಕಾರಣಿಗಳು ಮರುಪರಿಶೀಲನೆ ಮಾಡಿ ಪರಿಷ್ಕರಣೆ ಮಾಡಿ ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ಪರಿಷ್ಕರಣೆ ಮಾಡಿ ಅಂತ ಬಂದಾಗ ಒಕ್ಕೊರಲಿನ ಕೂಗು ಬಂದಾಗ 60 ವರ್ಷದವರೆಗೂ ಅಂದರೆ ಆತ ನೌಕರಿಯಿಂದ ರಿಟೈರ್ಮೆಂಟ್ ಆಗೋವರೆಗೂ ಒಂದೇ ನೌಕರಿಯಲ್ಲಿ ಫಿಕ್ಸ್ ಆಗೋ ಒಬ್ಬ ವ್ಯಕ್ತಿ ಎಷ್ಟೆಲ್ಲ ಭ್ರಷ್ಟಾಚಾರ ಮಾಡಬಹುದು, ಆತನಿಗೂ ಒಂದು ಮರು ಮೌಲ್ಯ ಮಾಪನ ಅಥವಾ ಪ್ರತಿ 5 ವರ್ಷಕ್ಕೊಮ್ಮೆ ಪರಿಷ್ಕರಣೆ ಅನ್ನೋದು ಬಂದಾಗ ಆ ಪರಿಷ್ಕರಣೆ ಅನ್ನೋ ಕ್ರೈಟೀರಿಯಾನ ಕಂಪ್ಲೀಟ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಸರ್ಕಾರಿ ನೌಕರಸ್ಥನಿಗೆ ಅನಿಸಿದಾಗ ಅವನು ಸರಿಯಾಗಿ ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಮತೆಯಿಂದ ನೌಕರಿ ಮಾಡೋ ಸಾಧ್ಯತೆ ಇರುತ್ತೆ. ಯಾವ ಮಟ್ಟಕ್ಕೆ ಇವತ್ತು ಸರ್ಕಾರಿ ನೌಕರಸ್ಥ ಬಂದಿದ್ದಾನೆ ಅಂದರೆ, ಒಂದು ಉದಾಹರಣೆ, ಕಂದಾಯ ಅನ್ನೋದು ಅದೊಂದು ದೊಡ್ಡ ಇಲಾಖೆ. ಸಾಕಷ್ಟು ಪ್ರಕರಣಗಳು ಹಾಗೂ ಸಮಸ್ಯೆಗಳು ಕಂದಾಯದಲ್ಲಿವೆ. ಈ ಕಂದಾಯ ನ್ಯಾಯ ಬಗೆಹರಿಬೇಕು ಅಂದರೆ ಪ್ರತಿಯೊಬ್ಬ ರೈತ ಅಥವಾ ಬಾಧಿತ ಅಥವಾ ಸಂತ್ರಸ್ತ AC ಹತ್ರ ಹೋಗಬೇಕು, ಸಹಾಯಕ ಆಯುಕ್ತರ ಹತ್ರ ಹೋಗಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಸಹಾಯಕ ಆಯುಕ್ತರ ಹತ್ರ ಹೋಗೋದಕ್ಕೆ ಆಗತ್ತಾ? ಸೊ 5% ಮಾತ್ರ ನ್ಯಾಯ ಸಿಗುತ್ತಂತ ಮುಂದೆ ಹೋಗ್ತಾರೆ ಜನರು. 5% ನ್ಯಾಯ ಸಿಗುತ್ತಂತ ನಾನು ಹೇಳ್ತಾ ಇಲ್ಲ. 100ರಲ್ಲಿ 5 ಜನರು ಮಾತ್ರ ನನಗೂ ನ್ಯಾಯ ಸಿಗ್ಬೋದು ಅಂತ ಮುಂದೆ ಹೋದಾಗ ಅದರಲ್ಲಿ 5 ಜನರಲ್ಲಿ ಎಷ್ಟು ಜನರಿಗೆ ನ್ಯಾಯ ಸಿಗುತ್ತೋ ಗೊತ್ತಿಲ್ಲ. ಭ್ರಷ್ಟಾಚಾರ ಪ್ರತಿಯೊಂದು ಇಲಾಖೆಯೊಳಗೂ ತನ್ನ ರುದ್ರ ತಾಂಡವ ಆಡ್ತಿರ್ಬೇಕಾದ್ರೆ ಸಾಮಾನ್ಯ ಜನರಿಗೆ ಅಥವಾ ರೈತರಿಗೆ ಅಥವಾ ಹಿಂದುಳಿದವರಿಗೆ ಅಥವಾ ಅಲ್ಪಸಂಖ್ಯಾತರಿಗೆ ಅಥವಾ ದಲಿತರಿಗೆ ಎಲ್ಲಿ ಸ್ವಾಮಿ ನ್ಯಾಯ ಕೊಡ್ತೀರಾ ನೀವು? ನೋ, ನ್ಯಾಯ ಕೊಡೋದಕ್ಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಪೇಪರ್ ಸ್ಟೇಟ್ಮೆಂಟ್ ಏನು ತೋರಿಸ್ತಾ ಇದ್ದೀನಿ ನಾನು, ಮೋಹನ್ ಹೆಗಡೆ ಅವರ ಅಂಕಣ ಅಂತ ಆಗಲೇ ಹೇಳಿದ್ನಲ್ಲ, ಈ ಒಂದು ಅಂಕಣದಲ್ಲಿ ಬರೋ ಹಾಗೆ 2 ವರ್ಷ ಪೂರೈಸಿರೋ 5 ಗ್ಯಾರಂಟಿಗಳು ಪರಿಷ್ಕರಣೆ ಆಗಬೇಕು ಅಂತ ಅನ್ನಿಸ್ತಾ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ತನ್ನ 22-23ನೇ ವಯಸ್ಸಿನಿಂದ 35ನೇ ವಯಸ್ಸಿನವರೆಗೂ ಸರ್ಕಾರಿ ನೌಕರಿಗೋಸ್ಕರ ಫೈಟ್ ಮಾಡಿ ಗುದ್ದಾಡಿ ಒದ್ದಾಡಿ ಕೊನೆಗೂ ಒಂದು ಸರ್ಕಾರಿ ನೌಕರಿ ಗಿಟ್ಟಿಸಿದೆ ಅನ್ನೋ ಒಂದು ಶೈಲಿಯಲ್ಲಿ ಬರುತ್ತಲ್ಲ ಕಾರ್ಯಾಂಗ ವ್ಯವಸ್ಥೆ, ಎಲ್ಲಿಗೆ ಬಂದು ಮುಟ್ಟುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಸರ್ಕಾರಿ ನೌಕರಸ್ಥನಿಗೆ ಪ್ರತಿ 5 ವರ್ಷಕ್ಕೊಮ್ಮೆ ಸರ್ಕಾರದಿಂದ ಪರಿಷ್ಕರಣೆ ಆಗಬೇಕು. ಹೇಗೆ ರಾಜಕಾರಣಿಗಳನ್ನು ಜನರು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಅವರಿಗೆ ಚುನಾಯಿತರನ್ನಾಗಿ ಕಳಿಸ್ತಾರೋ ಅದೇ ಥರ ಪ್ರತಿಯೊಬ್ಬ ನೌಕರಸ್ಥನಿಗೆ ಒಂದು ಕ್ರೈಟೀರಿಯಾ, ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಪ್ಲೈ ಮಾಡಿ ನೌಕರಿಗೆ ತಗೊಳ್ಬೇಕಾದ್ರೆ 5 ವರ್ಷಕ್ಕೆ ಮರುಪರಿಷ್ಕರಣೆ ಮರು ಮೌಲ್ಯ ಮಾಪನ ಆದಾಗ ಆ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿರೋ ವ್ಯಕ್ತಿ ಮತ್ತೆ ನೌಕರಿಯಲ್ಲಿ ಉಳಿತಾನೆ.
ಕ್ರೈಟೀರಿಯಾ ಕಂಪ್ಲೀಟ್ ಮಾಡದೇ ಇರೋ ವ್ಯಕ್ತಿ ನೌಕರಿಯಿಂದ ಆಚೆ ಹೋಗ್ತಾನೆ. ಅವನಿಗೆ ಭಯದ ವಾತಾವರಣ ಕಾಡುತ್ತೆ. ಪ್ರತಿ 5 ವರ್ಷಕ್ಕೊಮ್ಮೆ ನನ್ನ ನೌಕರಿನ ನಾನು ಮರಳಿ ಗಳಿಸಬೇಕಾದರೆ ನಾನು ಪರಿಷ್ಕರಣೆಗೆ ಒಳಪಡಬೇಕು. ಪರಿಷ್ಕರಣೆಗೆ ಒಳಪಡಬೇಕಾದರೆ ಏನೆಲ್ಲ ಮಾಡಬೇಕು, ಏನು ಸಾಹಸ ಮಾಡಬೇಕು ಅನ್ನೋದನ್ನು ತಾನು ತನ್ನ ಮನಸ್ಸನ್ನು ನಿಯಂತ್ರಣ ಹತೋಟಿ ಒಳಗೆ ಮತ್ತು ಆಕ್ಟಿವ್ ಆಗಿ ಇಡೋದಕ್ಕೆ ಸಾಧ್ಯ ಅಂತ ಈ ಮೂಲಕ ಹೇಳೋ ಪ್ರಯತ್ನ ಜನಸಾಮಾನ್ಯರದು. ಸರ್ಕಾರಿ ಸಂಸ್ಥೆಗಳಾದ ಸಾರಿಗೆ ನಿಗಮ, ವಿದ್ಯುತ್ ನಿಗಮಗಳು ಬಡವಾಗಿವೆ. ಗೃಹಲಕ್ಷ್ಮಿ ಅನುಷ್ಠಾನದಿಂದ ಸಚಿವೆ ಲಕ್ಷ್ಮಿ ಹೈರಾಣಾಗಿದ್ದಾರೆ. ಎಲ್ಲಮ್ಮ 2,000 ರೂಪಾಯಿ ಎಂದು ಮಹಿಳೆಯರು ಕೇಳುವಂತಾಗಿದೆ. ಪ್ರತಾಪ್ ಸಿಂಹ ಅವರು ಆಗಲೇ ಈ ಎಲ್ಲ ಸ್ಟೇಟ್ಮೆಂಟ್ ನೋಡಿರ್ತಾರೆ, ನೋಡ್ಕೊಂಡ್ಬಿಟ್ಟೆ ಅವರು ಹೇಳಿರೋದು. ಸಾರಿಗೆ ನಿಗಮ ಮತ್ತು ವಿದ್ಯುತ್ ನಿಗಮಗಳು ಬಡವಾಗಿವೆ ಅಂತ ಪ್ರತಾಪ್ ಸಿಂಹ ಅವರು ಈ ತರ ಸ್ಟೇಟ್ಮೆಂಟ್ ನೋಡ್ಬಿಟ್ಟೆ ಅವರು ಹೇಳಿರ್ತಾರೆ. ಅಂದ್ರೆ ಅಂಕಿಅಂಶಗಳನ್ನ ನೋಡೇ ಹೇಳಿರ್ತಾರ ಅವರು. ಅಲ್ಲೊಂದು ಇಲ್ಲೊಂದು ಪ್ರಕರಣ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಎಲ್ಲಮ್ಮ ನನ್ನ 2,000 ರೂಪಾಯಿ ಅಂತ ಕೇಳಿರೋ ಕೆಲವೊಂದಿಷ್ಟು ಘಟನೆಗಳು ಕೂಡ ಹೊರಗಡೆ ಬರ್ತಾ ಇವೆ. ಒಂದು ಯೋಜನೆ ಅನುಷ್ಠಾನಗೊಂಡು 2 ವರ್ಷ ಆದಾಗ ಅದರ ಮೌಲ್ಯಮಾಪನ ಅಗತ್ಯ. ಈಗ ಗ್ಯಾರಂಟಿ ಯೋಜನೆಗಳಿಗೆ 2 ವರ್ಷ. ಇದು ಪರಿಷ್ಕರಣೆಯ ಪರಾಮರ್ಶೆಯ ಕಾಲ ಅನಿಸುತ್ತಿದೆ. ಪ್ರತಿ 5 ವರ್ಷಕ್ಕೊಮ್ಮೆ ಸರ್ಕಾರಿ ನೌಕರಸ್ಥರಿಗೂ ಪರಿಷ್ಕರಣೆ ಮೌಲ್ಯಮಾಪನ ಅತ್ಯಗತ್ಯ. 5 ವರ್ಷ ತುಂಬಿದ ಮೇಲೆ ಪರಿಷ್ಕರಣೆಯ ಪರಾಮರ್ಶೆಯ ಕಾಲ ಬರಬೇಕು. ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಗೊಂಡಾಗ ಕೆಲವರು ಪ್ರಶ್ನಿಸಿದ್ದರು, ಆರ್ಥಿಕವಾಗಿ ಸಬಲರಾದವರಿಗೂ ಈ ಫ್ರೀ ಯೋಜನೆಗಳು ಅಗತ್ಯವೇ ಎಂದು. ನನಗೂ ಫ್ರೀ, ನಿನಗೂ ಫ್ರೀ, ಕಾಕಾ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂತ ಅಂದಾಗ ಇಲ್ಲೇ ವ್ಯಕ್ತಿಗತವಾಗಿ ವಿಂಗಡಣೆ ಮಾಡೋದಕ್ಕೆ ಬರೋದಿಲ್ಲ. ಎಲ್ರಿಗೂ ಫ್ರೀ ಕೊಡಬೇಕಾಗತ್ತೆ. ಮಾತಿನಂಗೆ ನಡೆದುಕೊಳ್ಳಬೇಕು. ಮಾತಿನಂಗೆ ನಡೆದುಕೊಳ್ತಾ ಇದೆ ಸರ್ಕಾರ. ಉಚಿತ ಬಸ್ ಪ್ರಯಾಣ, ಉಚಿತ ವಿದ್ಯುತ್, ಭವ್ಯ ಬಂಗಲಿಗೂ ಆರ್ಥಿಕವಾಗಿ ಬಲಾಢ್ಯರಿಗೂ 200 ಯೂನಿಟ್ ವಿದ್ಯುತ್ ಫ್ರೀ. ಯಾವ ಸರ್ಕಾರ ಮಾನದಂಡಗಳನ್ನು ಮಾಡಿರುತ್ತೋ ಆ ಮಾನದಂಡದ ಅಡಿಯಲ್ಲಿ ಬಂದಿರೋ ಪ್ರತಿಯೊಂದು ಮನೆ ಆಗ್ಬೋದು, ವಿದ್ಯುತ್ ಮೀಟರ್ ಆಗ್ಬೋದು, ಅದಕ್ಕೆಲ್ಲ 200 ಯೂನಿಟ್ ಫ್ರೀ ಆಲ್ರೆಡಿ ಆಗಿಬಿಟ್ಟಿದೆ. ಇದೇ ಕಾಂಗ್ರೆಸ್ ಸರ್ಕಾರ ತಾವು ಅಧಿಕಾರಕ್ಕೆ ಬರಬೇಕಾದ್ರೆ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದ್ರಿಂದ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಏನು 5 ಗ್ಯಾರಂಟಿಗಳನ್ನು ಘೋಷಿಸಿದ್ರು ಇವರು ಮ್ಯಾನಿಫೆಸ್ಟೋ ಅಲ್ಲಿ, ಅದೇ ಪ್ರಕಾರ ಚುನಾಯಿತರಾಗಿ ಬಂದ ಮೇಲೆ 5 ಗ್ಯಾರಂಟಿಗಳನ್ನು ಮಾತಿನ ಹಾಗೆ ಅವರು ಘೋಷಣೆ ಮಾಡಿದ್ರು ಕೂಡ ಇವಾಗ ಅಲ್ಲೊಂದು ಇಲ್ಲೊಂದು ಇದನ್ನ ಫಿಲ್ಟರೈಸ್ ಮಾಡಿ, ಅಂದ್ರೆ ಉಳ್ಳವರಿಗೆ ಬಿಟ್ಟು ಇಲ್ಲದೆ ಇರೋರಿಗೆ ಮಾತ್ರ ಗ್ಯಾರಂಟಿನ ಅನುಷ್ಠಾನ ಮಾಡ್ರಿ ಅನ್ನೋದನ್ನ ಅಲ್ಲೊಂದು ಇಲ್ಲೊಂದು ಕೇಳ್ಬರ್ತಾ ಇದೆ. ಹಾಗಂತ ರಾಜ್ಯದಲ್ಲಿ ಗ್ಯಾರಂಟಿನ ಕಂಟಿನ್ಯೂ ಮಾಡಿ ಅಂತ ಯಾವುದೇ ಜನಸಾಮಾನ್ಯ ಹೇಳ್ತಾ ಇಲ್ಲ. ಜೊತೆಗೆ ಅದನ್ನ ಗ್ಯಾರಂಟಿನ ತೆಗೆದು ಬಿಡಿ ಅಂತಲೂ ಹೇಳ್ತಾ ಇಲ್ಲ. ಕ್ವೈಟ್ ಆಗಿದ್ದಾನೆ ಮತದಾರ. ಸಿಕ್ಕಷ್ಟು ಸಿಗಲಿ, ನಂದೇನು ಹೋಗುತ್ತೆ ಅನ್ನೋದು ಒಂದು ಮತದಾರನ ಧೋರಣೆ. ಹಾಗಂತ ಈ ಗ್ಯಾರಂಟಿ ಯೋಜನೆ ಇಡೀ ರಾಜ್ಯದ ಆರ್ಥಿಕ ಸ್ಥಿತಿಯನ್ನೇ ಹದಗೆಡಿಸಿ ಬಿಟ್ಟಿದೆ ಎಂದು ಸಿದ್ದರಾಮಯ್ಯನವರ ಆಪ್ತರಾದಿಯಾಗಿ ಎಲ್ಲರೂ ಹೇಳುತ್ತಲೇ ಇದ್ದಾರೆ. ಖಾಸಗಿಯಾಗಿ, ಅಫಿಸಿಯಲ್ ಅಲ್ಲ. ಏನೇ ಇರಲಿ, ಗ್ಯಾರಂಟಿ ಯೋಜನೆ ಜನರ ಕೈಯಲ್ಲಿ ಹಣ ಓಡಾಡುವಂತೆ ಮಾಡಿದೆ. ಎಸ್, ಅಬ್ಸಲ್ಯೂಟ್ಲಿ ಇರಬಹುದು. ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ಕೊರತೆ ಆದರೂ ಜನರ ಕೈಯಲ್ಲಿ ದುಡ್ಡು ಹರಿದಾಡ್ತಾ ಇದೆ. ಯಾರು 2,000ನ ಕೂಡಿಟ್ಟು ನಾನು ಯಾವುದೋ ಒಂದು ರೊಟ್ಟಿ ಮಷಿನ್ ತಂದೆ ಅಂತ ಹೇಳಿರೋ ಉದಾಹರಣೆ ಇದೆ. ನಾನು ತಾಳಿ ಖರೀದಿ ಮಾಡಿದ್ದೀನಿ ಅಂತ ಹೇಳಿರೋ ಉದಾಹರಣೆ ಇದೆ. ಮಕ್ಕಳಿಗೆ ಮೊಬೈಲ್ ಕೊಡಿಸಿದ್ದೀವಿ ಓದೋದಕ್ಕೆ ಅಂತ ಹೇಳಿರೋ ಉದಾಹರಣೆ ಇದೆ. ಕಿವೆ ಬೆಂಡೋಲೆ, ಓಲೆ ಏನೇನೋ ಮಾಡಿಸ್ಕೊಂಡಿದ್ದೀವಿ ಅಂತ ಹೇಳಿರೋ ಉದಾಹರಣೆ ಇರಬಹುದು. ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಗೃಹ ಜ್ಯೋತಿ, ಶಕ್ತಿ, ಗೃಹಲಕ್ಷ್ಮಿ ಯೋಜನೆಗಳ ಮೂಲಕ ನೇರವಾಗಿ ಫಲಾನುಭವಿಗಳ ಕೈ ತಲುಪುತ್ತಿವೆ ಈ ಯೋಜನೆಗಳು. ಎಸ್, ಇದು ಸತ್ಯ. ಯಾಕಂದರೆ ಒಂದು ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ಹೇಳಿದ್ದಾರೆ, ಕೇಂದ್ರದಿಂದ 1 ರೂಪಾಯಿ ಬಿಡುಗಡೆ ಆದರೆ ಅದು ದೇಶದ ಕಟ್ಟ ಕಡೆಯ ವ್ಯಕ್ತಿಗೆ ಸೇರಬೇಕಾದ್ರೆ ಕೇವಲ 25 ಪೈಸೆಗಳು ಮಾತ್ರ ಮುಟ್ಟುತ್ತದೆ ಎಂದು. I mean, this is an old comment of Rajiv Gandhi's, which was made in the 1980s, that only 15 paise out of every rupee was reaching the common man. And the fact is that he tackled that issue at that time. That was what the Prime Minister Rajiv Gandhi of that era did. This is now a 40-year-old story. Why it has to be raised today, I don't understand. The Prime Minister seems to enjoy reveling in history, but we have to focus on today and tomorrow.
And the entire debate is supposed to be about the president's address and the response to the president's address by the opposition. We heard no serious engagement with the criticisms leveled by the opposition of what the president had said. So to my mind, that was what was lacking in the Prime Minister's reply, was that he failed to focus on those issues. These other side swipes here and there, I'm honestly not entirely clear in my own mind as to how relevant they were to the issues before the nation today. ಈಗ ಇರೋ 5 ಗ್ಯಾರಂಟಿಗಳು ನೇರ ಫಲಾನುಭವಿಗಳಿಗೆ ಹೋಗ್ತಾ ಇದೆ. ಇಲ್ಲಿ ಇನ್ನೊಂದು ಹುಟ್ಟೋ ಅನುಮಾನ ಏನಂದ್ರೆ, ರಾಜ್ಯ ಸರ್ಕಾರ ಇಲ್ಲಿ ಏನು ಮಾಡ್ತಾ ಇದೆ, ಹಸಿದವರಿಗೆ ಮೀನು ಕೊಡ್ತಾ ಇದೆ. ಹಸಿದವರಿಗೆ ರಾಜ್ಯ ಸರ್ಕಾರ ಮೀನು ಕೊಡ್ತಾ ಇದೆ. ಕೆಲವರ ಅಂಬೋಣ ಏನು ಅಂದರೆ, ಸ್ವಾಮಿ ಹಸಿದವರಿಗೆ ಮೀನು ಕೊಡಬೇಡಿ, ಮೀನು ಕೊಟ್ಟಾದ್ಮೇಲೆ ಅವರು ಮೀನು ತಿಂದಾದ್ಮೇಲೆ ಮರಳಿ ಮೀನು ಕೇಳುತ್ತಾರೆ. ಮೀನು ಕೊಡಬೇಡಿ ಸ್ವಾಮಿ, ನೀವು ಮೀನು ಹಿಡಿಯೋ ಕೌಶಲ್ಯನ ಅವರಿಗೆ ಕಲಿಸಿಕೊಡಿ ಅನ್ನೋದನ್ನ ಮಾರ್ಮಿಕವಾಗಿ ರಾಜ್ಯದ ಜನರು ಕೂಡ ತಮ್ಮ ಮನಸ್ಸಿನಲ್ಲಿ ಅನ್ಕೊಳ್ತಿದ್ದಾರೆ. ಅವರು 2 ವರ್ಷಗಳ ಗ್ಯಾರಂಟಿ ಸ್ಕೀಮ್ಗೆ ಸರ್ಕಾರ ಈಗ ಪರಿಷ್ಕರಣೆಯ ಚಿಂತನೆ ನಡೆಸಿದೆ. ಎಸ್ ಸ್ವಾಮಿ, ಪರಿಷ್ಕರಣೆ ನಡೆಸಿ. ರಾಜ್ಯದ ಜನರ ಒಂದು ಒಕ್ಕೊರಲಿನ ಒತ್ತಾಯ ಏನು ಅಂತಂದ್ರೆ, 2 ವರ್ಷದಲ್ಲಿ ಪರಿಷ್ಕರಣೆಗೆ ಒಳಗಾಗ್ತಿರೋ ಈ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳು ಹೇಗೆ ಪರಿಷ್ಕರಣೆಗೆ ಮರು ಮೌಲ್ಯ ಮಾಪನಕ್ಕೆ ಒಳಪಡ್ತಾ ಇವೆಯೋ, ಅದೇ ಥರ ಪ್ರತಿಯೊಬ್ಬ ಸರ್ಕಾರಿ ನೌಕರಸ್ಥನಿಗೆ ಪ್ರತಿ 5 ವರ್ಷಕ್ಕೊಮ್ಮೆ ಮರು ಮೌಲ್ಯ ಮಾಪನ ಪರಿಷ್ಕರಣೆ ಕಡ್ಡಾಯ ಮಾಡಿ ಅನ್ನೋದು ರಾಜ್ಯದ ಜನರ ಒಕ್ಕೊರಲಿನ ಒತ್ತಾಯ ಆಗಿದೆ ಅಂತ ಹೇಳ್ತಾ, ಇದೇ ಥರ ಬೇರೆ ಸುದ್ದಿ ಜೊತೆಗೆ ನಾನು ಮತ್ತೆ ಬರ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಲೈಕ್ ಕೊಡಿ. ಅನಿಸಿಕೆ ಅಭಿಪ್ರಾಯ ಇತ್ತಂದರೆ ಮುಕ್ತವಾಗಿ ಹಂಚ್ಕೋಬೋದು ಅಂತ ಹೇಳ್ತಾ, ಸಾಧ್ಯ ಆದರೆ ಇದನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ಮತ್ತು ಇದೇ ಥರ ಬೇರೆ ಸುದ್ದಿ ಜೊತೆ ಬರ್ತೀನಿ. ಅಲ್ಲಿವರೆಗೂ